ಶಾರದಾ ಶರನ್ನವರಾತ್ರಿಯ 2ನೇ ದಿನದ ಉಪಾಸನಾ ದೇವತೆಯ ಸ್ವರೂಪ ಬ್ರಹ್ಮಚಾರಿಣಿ ಎಂಬುದಾಗಿದೆ. ದಧಾನ ಕರಪದ್ಮಾಭ್ಯಾಮಕ್ಷಮಾಲಾಕಮಂಡಲೂ ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮಾ. ಜಗಜ್ಜನನಿ ದುರ್ಗೆಯ ನವಶಕ್ತಿಯರಲ್ಲಿ 2ನೆಯ ಸ್ವರೂಪವು ಬ್ರಹ್ಮಚಾರಿಣಿಯದಾಗಿದೆ. ಇಲ್ಲಿ ಬ್ರಹ್ಮ ಎಂಬ ಶಬ್ದದ ಅರ್ಥ ತಪಸ್ಸು ಎಂದಾಗಿದೆ. ಬ್ರಹ್ಮಚಾರಿಣಿ ಅರ್ಥಾತ್ ತಪಸ್ಸಿನ ಚಾರಿಣಿ, ತಪಸ್ಸನ್ನು ಆಚರಿಸುವವಳು ಎಂದರ್ಥ. ವೇದಸ್ತತ್ವಂ ತಪೋಬ್ರಹ್ಮ, ವೇದ ಮತ್ತು ತಪಸ್ಸು ಬ್ರಹ್ಮಶಬ್ದದ ಅರ್ಥವಾಗಿದೆ. ಬ್ರಹ್ಮಚಾರಿಣಿ ದೇವಿಯ ಸ್ವರೂಪವು ಪೂರ್ಣ ಜ್ಯೋತಿರ್ಮಯ ಹಾಗೂ ಅತ್ಯಂತ ಭವ್ಯವಾಗಿದೆ. ಇವಳ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲುಗಳು ಇರುತ್ತವೆ. ಹಿಂದಿನ ಜನ್ಮದಲ್ಲಿ ಇವಳು ಹಿಮಾಲಯನ ಮನೆಯಲ್ಲಿ ಪುತ್ರಿಯಾಗಿ ಅವತರಿಸಿದಾಗ ನಾರದರ ಉಪದೇಶದಿಂದ ಇವಳು ಭಗವಾನ್ ಪರಮೇಶ್ವರನನ್ನು ಪತಿಯಾಗಿ ಪಡೆದುಕೊಳ್ಳಲು ಅತಿಯಾದ ಕಠಿಣ ತಪಸ್ಸನ್ನು ಮಾಡಿದ್ದಳು. ಇಂತಹ ದುಷ್ಕರ ತಪಸ್ಸಿನ ಕಾರಣದಿಂದ ಇವಳನ್ನು ತಪಶ್ಚಾರಿಣಿ ಅರ್ಥಾತ್ ಬ್ರಹ್ಮಚಾರಿಣಿ ಎಂಬ ಹೆಸರಿನಿಂದ ಕರೆಯಲಾಯಿತು. 1,000 ವರ್ಷ ಇವಳು ಕೇವಲ ಫಲ, ಮೂಲ, ತರಕಾರಿಗಳನ್ನು ಮಾತ್ರವೇ ತಿಂದು ಕಳೆದಿದ್ದಳಂತೆ. 100 ವರ್ಷಗಳವರೆಗೆ ಕೇವಲ ಎಲೆಗಳನ್ನು ಮಾತ್ರ ಸೇವಿಸುತ್ತಿದ್ದಳಂತೆ. ಹಾಗೂ ಕೆಲವು ದಿನಗಳವರೆಗೆ ಕಠಿಣವಾದ ಉಪವಾಸವಿದ್ದು ತೆರೆದ ಆಕಾಶದ ಕೆಳಗೆ ಮಳೆ ಬಿಸಿಲಿನ ಭಯಾನಕ ಕಷ್ಟಗಳನ್ನು ಸಹಿಸಿದಳು. ಹಠಯೋಗವನ್ನು ನಡೆಸಿದಳು. ಈ ಕಠಿಣವಾದ ತಪಶ್ಚರ್ಯೆಯ ಬಳಿಕ 3,000 ವರ್ಷಗಳವರೆಗೆ ಕೇವಲ ನೆಲದ ಮೇಲೆ ಉದರಿ ಬಿದ್ದ ಬಿಲ್ವ ಪತ್ರಗಳನ್ನು ಮಾತ್ರವೇ ತಿಂದು ಅವಳು ಹಗಲು ರಾತ್ರಿಗಳು ಭಗವಾನ್ ಶಂಕರನ ಆರಾಧನೆಯನ್ನು ನಿರಂತರವಾಗಿ ಮಾಡುತ್ತಿದ್ದಳು. ಇದಾದ ನಂತರ ಅವಳು ಒಣಗಿದ ಬಿಲ್ವ ಪತ್ರಗಳನ್ನು ತಿನ್ನುವುದನ್ನೂ ಬಿಟ್ಟಳು. ಅನೇಕ 1000 ವರ್ಷಗಳವರೆಗೆ ಅವಳು ಆಹಾರ, ನೀರು ಇವುಗಳನ್ನೂ ಸೇವಿಸದೆ ತಪಸ್ಸನ್ನು ಮಾಡುತ್ತಾ ಮನೋಮಯಾದಿ, ಅನ್ನಮಯಾದಿ ಎಲ್ಲ ಕೋಶಗಳನ್ನು ಮೀರಿದಳು. ಎಲೆಗಳನ್ನೂ ತಿನ್ನುವುದನ್ನು ಬಿಟ್ಟ ಕಾರಣದಿಂದ ಇವಳಿಗೆ ಇನ್ನೊಂದು ಹೆಸರು ಅಪರ್ಣಾ ಎಂದಾಯಿತು. ಪರ್ಣ ಎಂದರೆ ಎಲೆ, ಅವುಗಳನ್ನೂ ತಿರಸ್ಕಾರ ಮಾಡಿದ್ದರಿಂದ ಅಪರ್ಣಾ ಎಂದು ಹೆಸರಾಯಿತು. ಅನೇಕ 1000 ವರ್ಷಗಳ ಈ ಕಠಿಣ ತಪಸ್ಸಿನ ಕಾರಣ ಬ್ರಹ್ಮಚಾರಿಣೀ ದೇವಿಯ ಆ ಪೂರ್ವ ಜನ್ಮದ ಶರೀರವು ತುಂಬ ಕ್ಷೀಣವಾಯಿತು. ಅವಳು ಅತ್ಯಂತ ಕೃಶಕಾಯಳಾಗಿದ್ದಳು. ಅವಳ ಈ ಸ್ಥಿತಿಯನ್ನು ಕಂಡು ತಾಯಿಯಾದ ಮೈನಾದೇವಿಯು ಅತಿ ದುಃಖಿತಳಾದಳು. ಅವಳು ಮಗಳನ್ನು ಆ ಕಠಿಣ ತಪಸ್ಯೆಯಿಂದ ಹಿಂತಿರುಗಿಸಲು ಕರೆದಳು. ಉಮಾ, ನೋಡೆ, ಬೇಡ, ನೋಡೆ, ಬೇಡ, ಈ ರೀತಿಯಾಗಿ ಪರಿಪರಿಯಾಗಿ ಬೇಡಿದಳು. ಅಂದಿನಿಂದ ದೇವಿ ಬ್ರಹ್ಮಚಾರಿಣಿಯ ಹಿಂದಿನ ಜನ್ಮದ ಒಂದು ಹೆಸರು ಉಮಾ ಎಂದೂ ಆಗಿತ್ತು. ಮಾ ಎಂಬುವ ಸಂಕೇತದಿಂದ ಉಮಾ ಎಂದು ಆಗಿತ್ತು. ಅವಳ ಈ ತಪಸ್ಸಿನಿಂದ 3 ಲೋಕಗಳಲ್ಲಿ ಹಾಹಾಕಾರ ಎಬ್ಬಿತು. ಎಲ್ಲ ದೇವತೆಗಳು, ಋಷಿಗಳು, ಸಿದ್ಧರು, ಗಣರು, ಮುನಿಗಳು ಬ್ರಹ್ಮಚಾರಿಣೀ ದೇವಿಯ ಈ ತಪಸ್ಸನ್ನು ಅಭೂತಪೂರ್ವವಾದ ಪುಣ್ಯಕೃತ ಎಂದು ಹೇಳುತ್ತಾ ಅವಳನ್ನು ಹೊಗಳತೊಡಗಿದರು. ಕೊನೆಗೆ ಪಿತಾಮಹ ಬ್ರಹ್ಮದೇವರು ಆಕಾಶವಾಣಿಯಿಂದ ಅವಳನ್ನು ಸಂಬೋಧಿಸುತ್ತಾ ಮಧುರ ಸ್ವರದಿಂದ ಹೇಳಿದರು. ಹೇ ದೇವಿ, ಇಂದಿನವರೆಗೂ ಯಾರೂ ಈ ಸೃಷ್ಟಿಯಲ್ಲಿಯೇ ಇಂತಹ ಕಠೋರ ತಪಸ್ಸನ್ನು ಮಾಡಿರಲಿಲ್ಲ. ಇಂತಹ ತಪಸ್ಸು ನಿನ್ನಿಂದಲೇ ಸಂಭವಿಸಿದೆ. ನಿನ್ನ ಈ ಅಲೌಕಿಕ ಕಾರ್ಯದ ಹೊಗಳಿಕೆ ಎಲ್ಲೆಡೆ ನಡೆಯುತ್ತಾ ಇದೆ. ನಿನ್ನ ಮನೋಕಾಮನೆಯು ಎಲ್ಲ ವಿಧದಿಂದ ಪೂರ್ಣವಾದೀತು.
ಭಗವಾನ್ ಚಂದ್ರಮೌಳಿ ಪರಮೇಶ್ವರನು ನಿನಗೆ ಪತಿಯಾಗಿ ದೊರೆಯುವನು. ಈಗ ಈ ತಪಸ್ಸನ್ನು ಬಿಟ್ಟು ಮನೆಗೆ ಹಿಂತಿರುಗು. ಬೇಗನೆ ನಿನ್ನ ತಂದೆಯು ನಿನ್ನನ್ನು ಕರೆಯಲು ಬರುತ್ತಿರುವರು. ಜಗನ್ಮಾತೆ ದುರ್ಗೆಯ ಈ ಎರಡನೆಯ ಸ್ವರೂಪವು ಭಕ್ತರಿಗೆ ಹಾಗೂ ಸಿದ್ಧರಿಗೆ ಅನಂತವಾದ ಫಲವನ್ನು ಕೊಡುವಂತಹದ್ದು. ಅವಳ ಉಪಾಸನೆಯಿಂದ ಮನುಷ್ಯರಲ್ಲಿ ತಪಸ್ಸು, ತ್ಯಾಗ, ವೈರಾಗ್ಯ, ಸದಾಚಾರ, ಸಂಯಮ ಇವುಗಳು ವೃದ್ಧಿಯಾಗುತ್ತವೆ. ಜೀವನದ ಕಠಿಣ ಸಂಘರ್ಷದಲ್ಲಿಯೂ ಅವಳ ಮನಸ್ಸು ಕರ್ತವ್ಯ ಪಥದಿಂದ ವಿಚಲಿತವಾಗಲಾರದುದು. ಅವಳನ್ನು ನಂಬಿದಂತಹ ಭಕ್ತರ ಮನಸ್ಸೂ ಕೂಡ ಕರ್ತವ್ಯ ಪಥದಿಂದ ವಿಚಲಿತವಾಗುವುದಿಲ್ಲ. ಜಗಜ್ಜನನಿ ಬ್ರಹ್ಮಚಾರಿಣೀ ದೇವಿಯ ಕೃಪೆಯಿಂದ ಅವನಿಗೆ ಎಲ್ಲೆಡೆ ಸಿದ್ಧಿ ಮತ್ತು ವಿಜಯದ ಪ್ರಾಪ್ತಿಯು ಅಂತಹ ಭಕ್ತನಿಗೆ ಆಗಿಯೇ ಆಗುತ್ತದೆ. ನವರಾತ್ರಿಯ ಪೂಜೆಯ ಎರಡನೇ ದಿನ ಇವಳ ಸ್ವರೂಪದ್ದೇ ಉಪಾಸನೆ ಮಾಡಲಾಗುತ್ತದೆ. ಅಂದು ಸಾಧಕನ ಮನಸ್ಸು ಸ್ವಾಧಿಷ್ಠಾನ ಚಕ್ರದಲ್ಲಿ ಸ್ಥಿರವಾಗುತ್ತದೆ. ಈ ಚಕ್ರದಲ್ಲಿ ನೆಲೆ ನಿಂತ ಮನಸ್ಸುಳ್ಳ ಯೋಗಿಯು ಅವಳ ಕೃಪೆ ಮತ್ತು ಭಕ್ತಿಯನ್ನು ಪಡೆದುಕೊಳ್ಳುತ್ತಾನೆ. ಶ್ರೀ ಜಗದಂಬಾರ್ಪಣಮಸ್ತು.